ಹೆಲೋ ಎವ್ರಿವಾನ್, ಇದು ಶ್ರೀದೀಪ ಚಾನೆಲ್. ನಾನು ಶ್ರೀಕಾಂತಿ. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ದಿನ ಇರೋಕ್ಕೆ ಅಂತ ಬಂದಿತ್ತು. ಬಟ್ ಇವತ್ತು ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಬಂದಿದ್ದರು. ಸೊ ಹೇಗೋ ಅಂಕೋಲದಲ್ಲಿ ಅಂಕೋಲ ಉತ್ಸವ ಆಗ್ತಾ ಇದೆಯಲ್ಲ, ಒಂದು ಸಲ ಜಮ್ ಅಂತ ಹೋಗ್ಕೊಂಡು ಬರೋಣ ಅಂತ ನಾವು ಹೊರಟ್ವಿ. ಆ್ಯಕ್ಚುಲಿ ನಾವು ಎಷ್ಟು ಗಂಟೆಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹೋಗುವಾಗ ಅಷ್ಟೇ ಟೈಮ್ ಆಗಿತ್ತು. ಸೊ ನಿನ್ನಿಂದ ಲೇಟ್ ಆಯಿತು, ನನ್ನಿಂದ ಲೇಟ್ ಆಯಿತು ಅಂತ ನಾವು ಆನ್ ದಿ ವೇ ಫುಲ್ ಜಗಳ ಆಡ್ಕೊಂಡೇ ಹೋದ್ವಿ. ಆ್ಯಂಡ್ ಫೈನಲಿ ಅಂಕೋಲ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ರೀಚ್ ಆದಾಗ ಗೊತ್ತಾಯಿತು ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಸರಿಯಾಗಿಲ್ಲ ಅಂತ. ದೆನ್ ನಾವು ಗೌರ್ಮೆಂಟ್ PU ಕಾಲೇಜ್ವರೆಗೂ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ಮತ್ತೆ ಮಗುನ ಹಿಡ್ಕೊಂಡು ನಡ್ಕೊಂಡು ಬಂದ್ವಿ. ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಉತ್ಸವದ ಹತ್ರ ಬಂದು ನೋಡಿದರೆ ಉತ್ಸವ ಅಂತೂ ಸ್ವರ್ಗದ ಥರ ರೆಡಿಯಾಗಿತ್ತು. ಬನ್ನಿ ಒಳಗಡೆ ಹೋಗ್ಕೊಂಡು ನೋಡೋಣ. ನಾವು ಅಂಕೋಲ ಉತ್ಸವಕ್ಕೆ ಹೋದಾಗ ಆ್ಯಕ್ಚುಲಿ ಜಾಸ್ತಿ ಜನ ಇರಲಿಲ್ಲ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿತ್ತು. ಗಣಪತಿ ಗಂಗಣಪತಿ ಗಣಪತಿ ಗಂಗಣಪತಿ ಗಣಪತಿ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ. ಹಾಗೆ ತಿರುಗ್ತಾ ಬಂದಾಗ ನಮ್ಮ ಕಣ್ಣು ಫಸ್ಟ್ ಹೋಗಿದ್ದು ನಾನ್ ವೆಜ್ ಶಾಪ್ ಮೇಲೆ. ಯಾಕಂದರೆ ನಾನ್ ವೆಜ್ ತಿಂದೆ ತುಂಬ ದಿನ ಆಗಿತ್ತು, ವ್ರತದಲ್ಲಿದ್ವಲ್ಲ. ಸೊ ನಾವು ಫಸ್ಟ್ ನಾನ್ ವೆಜ್ ಶಾಪ್ ಹತ್ರ ಹೋದ್ವಿ. ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಈ ಥರ ಎಲ್ಲ ನೇತಾಗ್ತಾ ಇದ್ರೆ ಯಾರಿಗೆ ತಾನೇ ಆಸೆ ಆಗಲ್ಲ. ನಮಗೂ ಕೂಡ ಆಸೆ ಆಗಿ ಫಸ್ಟ್ ನಾವು ಅದನ್ನೇ ತಿಂದಿದ್ದು. ಆಮೇಲೆ ನನ್ನ ಆಲ್ ಟೈಮ್ ಫೇವ್ರೆಟ್ ಗೋಬಿ ಮಂಚೂರಿ ಅಂಗಡಿ ಹತ್ರ ಹೋದ್ವಿ. ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸಾಸ್ ಹಾಕಿ ಗೋಬಿ ಮಂಚೂರಿಯನ್ನ ತಿಂದು ಮತ್ತೆ ನಾವು ಉತ್ಸವನ ರೌಂಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಉತ್ಸವ ನಡೀತಾ ಇದ್ದಿದ್ದು ಬೇರೆ, ಬಟ್ ನಮಗೆ ನಮ್ಮ ಮಗುನ ಹಿಡಿಯೋದೇ ದೊಡ್ಡ ಉತ್ಸವ ಥರ ಆಗಿತ್ತು. ನಾವು ಅವನ್ನ ಕರ್ಕೊಂಡು ಬಂದ್ವೋ ಅವನೇ ನಮ್ಮನ್ನು ಕರ್ಕೊಂಡು ಬಂದೋ ಗೊತ್ತಾಗ್ತಾ ಇರಲಿಲ್ಲ. वाह क्या सीन है, वाह क्या सीन है. मज़ा आया. और मैं ये जो मज़ा है, ನಮಗೆ ಜಾಯಿಂಟ್ ವಿಲ್ಲರ್, ಬ್ರೇಕ್ ಡ್ಯಾನ್ಸ್ ಎಲ್ಲದ್ರ ಮೇಲೂ ಕೂತ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಇವನ್ನ ಹಿಡಿದು ಸುಸ್ತಾಗಿ ಅದ್ರ ಮೇಲೆ ಮತ್ತೆ ಕೂತ್ಕೊಳ್ಳೋಕ್ಕೆ ನಮಗೆ ಎನರ್ಜಿನೇ ಇರಲಿಲ್ಲ. ಸೊ ನಾವು ಡೈರೆಕ್ಟಾಗಿ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ತಿಂದು ಮತ್ತೆ ಸ್ವಲ್ಪ ಏನೂ ತೊಗೊಳ್ಳೋ ಪರ್ಚೇಸ್ ಮಾಡಲಿಕ್ಕಂತೂ ಮನಸ್ಸಾಗಿಲ್ಲ, ಸುಸ್ತಾಗಿ ಹೋಗಿತ್ತು. ಉತ್ಸವದಲ್ಲಿ ಒಳ್ಳೊಳ್ಳೆ ಸ್ಟಾಲ್ಸ್ ಬಂದಿತ್ತು, ತುಂಬ ಜನ ಜಾಸ್ತಿ ಆಗ್ತಾ ಹೋದರು, ಉತ್ಸವದ ಕಳೆ ಜಾಸ್ತಿ ಆಗ್ತಾ ಹೋಯಿತು. ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಉತ್ಸವಕ್ಕೊಂದು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ನಾವು ಮಗುನ ಹಿಡ್ಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಪ್ಲೀಸ್ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡೇ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.